ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಕೊಚ್ಚಿ ಹೋದ ಸಂಸತ್ತಿನ ಕಲಾಪ. ಇಡೀ ರಾಷ್ಟ್ರಾದ್ಯಂತ ಭೂ ಪ್ರದೇಶಗಳು ಈ ಶತಮಾನದ ಭೀಕರ ಮಳೆಯಿಂದಾಗಿ ಕೊಚ್ಚಿ ಹೋಗ್ತಿರೋ ದೃಶ್ಯ ಒಂದ್ ಕಡೆ ಆದ್ರೆ, ರಾಷ್ಟ್ರದ 140 ಕೋಟಿ ಪ್ರಜೆಗಳನ್ನ ಪ್ರತಿನಿಧಿಸುವ ಆ ಪ್ರಜೆಗಳ ಧ್ವನಿ ಆಗಬೇಕಾಗಿದ್ದ ಸಂಸತ್ತಿನ ಉಭಯ ಸದನಗಳ ಕಲಾಪ ವಿರೋಧ ಪಕ್ಷಗಳ ನಿರಂತರ ದೊಂಬಿ ದಾಂಧಲೆ ಗದ್ದಲ ಮತ್ತು ಘೋಷಣೆ ಕೂಗೋದ್ರ ಮೂಲಕ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಅಕ್ಷರಶಃ ಕೊಚ್ಚಿ ಹೋಗಿದೆ ಉಭಯ ಸದನಗಳ ಕಲಾಪ. ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಸರ್ಕಾರದ ಯಾವುದೇ ಮಸೂದೆ ಕುರಿತಂತೆ ಗಂಭೀರವಾದ ಚರ್ಚೆಯೂ ನಡೆದಂತೆ, ಅರ್ಥಪೂರ್ಣವಾದ ಅಭಿಪ್ರಾಯ ಮಂಡನೆಯೂ ಸಾಧ್ಯವಾಗದಂತೆ ಗದ್ದಲ ಸೃಷ್ಟಿಸಿದ ಪ್ರತಿಪಕ್ಷಗಳು ಮಾಡ್ತಾ ಇದ್ದಿದ್ದೇನು ಅಂತಂದ್ರೆ, ಕಳೆದ 1 ತಿಂಗಳಿಂದ ನಡೀತಾ ಇರೋ ಈ ಮಳೆಗಾಲದ ಅಧಿವೇಶನದ ಪ್ರತಿನಿತ್ಯದ ಕಾರ್ಯಕ್ರಮವನ್ನು ಕೂಡ ಧ್ವಂಸಗೊಳಿಸ್ತಾ ಹೊರಟಿದ್ದಾರೆ. ಸದನದ ಒಳಗೂ ಬಾರದಂತೆ ಸದನ ಒಳಗೆ ಬಂದು ಗಲಾಟೆ ಮಾಡೋದು, ಆಮೇಲೆ ಹೊರಗೆ ಹೋಗ್ಬಿಟ್ಟು ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ಟು ಮತ್ತೆ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಮತಗಳ್ಳತನದ ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ಟು ಪ್ರತಿ ದಿವಸ ಸರ್ಕಾರದ ಪ್ರತಿಭಟನೆ ನಡೆಸೋದೇ ವಿರೋಧ ಪಕ್ಷಗಳು ಈ ಅಧಿವೇಶನದಲ್ಲಿ ಪಾಲ್ಗೊಂಡ ವೈಖರಿ. ಇದರಿಂದಾಗಿ ನಷ್ಟ ಯಾರಿಗೆ? ನಿಮಗಂತೂ ನಷ್ಟ ಆಗಲ್ಲ, ಯಾಕಂದ್ರೆ ಪ್ರತಿದಿನದ ಕಲಾಪಕ್ಕೆ ನಿಮಗೆ ದಿನಭತ್ಯೆ ಸಿಗುತ್ತೆ. ನಿಮ್ಮ ಸಂಬಳ ಸಾರಿಗೆ ಸವಲತ್ತು ಯಾವುದಕ್ಕೂ ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಆಗೋದು ಖಾಲಿ ಆಗ್ತಾ, ಈ ರೀತಿ ವ್ಯರ್ಥವಾಗಿ ಪೋಲಾಗ್ತಾ ಇರೋ ಸಾರ್ವಜನಿಕ ನಿಧಿಗೆ ನಷ್ಟವಾಗುತ್ತೆ. ಸರ್ಕಾರಿ ಪಕ್ಷಕ್ಕಂತೂ ಏನು ನಷ್ಟವಾಗಲ್ಲ. ನಿಮ್ಮ ಅನುಪಸ್ಥಿತಿಯಲ್ಲಿ ಅಥವಾ ನಿಮ್ಮ ಗೌಜು ಗದ್ದಲಗಳ ನಡುವೆ ಅವರು ಬೇಕಾದಂತ ಮಸೂದೆಗಳನ್ನು ಪಾಸ್ ಮಾಡ್ಕೊಂಡ್ಬಿಟ್ಟು ಕಾನೂನು ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ನಿಗದಿತ ಸಂಖ್ಯಾಬಲ ಬಿರೋದ್ರಿಂದ ನೀವು ಎಷ್ಟೇ ಗಲಾಟೆ ಮಾಡಿ ಅರ್ಚಾಡಿದ್ರು ಕೂಡ ಪ್ರಯೋಜನ ಆಗಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಸಂವಿಧಾನಾತ್ಮಕ ಹುದ್ದೆ ಸಿಕ್ಕಾಗ್ಲಿಂದ ಅಂತೂ ಯಾವುದೇ ಅಧಿವೇಶನದ ಕಲಾಪ ಕೂಡ ಅರ್ಥಪೂರ್ಣವಾಗಿ ಶಾಂತಿಯುತವಾಗಿ ನಡೀಲಿಕ್ಕೆ ಅವ್ರ ಅವಕಾಶ ಕೊಟ್ಟೇ ಇಲ್ಲ. ಒಂದಿಲ್ಲೊಂದು ನೆಪ ಒಡ್ಡಿ ವಿಷಯಾಂತರ ಮಾಡಿಬಿಟ್ಟು ಪ್ರತಿಭಟನೆ ಶುರು ಮಾಡಿಬಿಡ್ತಾರೆ. ಅವ್ರ ಹಿಂದೆ ಕಿಂದರ ಜೋಗಿ ಹಿಂದೆ ಇಲಿಗಳು ಹಿಂಬಾಲಿಸಂತೆ ಅವರ ಮಿತ್ರ ಪಕ್ಷದ ಸಂಸದರು ಕೂಡ ಸದನದಲ್ಲಿ ಕಲಾಪವನ್ನ ಭಂಗಗೊಳಿಸ್ಬಿಟ್ಟು ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾ ನಿಂತ್ಕೊಳ್ತಾರೆ. ಇದ್ರ ಮಧ್ಯೆ ಅವ್ರಿಗೆ ಸಂಸತ್ತಿನ ಅಧಿವೇಶನಕ್ಕಿಂತ ಅದಕ್ಕಿಂತ ಹೆಚ್ಚು ಮುಖ್ಯವಾದ ವಸ್ತು ಅಂತಂದ್ರೆ, ಕಥಾ ವಸ್ತು ಅಂತಂದ್ರೆ, ಬಿಹಾರ್ ರಾಜ್ಯಕ್ಕೆ ಹೋಗ್ಬಿಟ್ಟು ವೋಟರ್ ಅಧಿಕಾರ ಯಾತ್ರಾ ಅಂತ 16 ದಿನಗಳ ಚುನಾವಣಾ ಪ್ರಚಾರ ಯಾತ್ರೆ ಮುಖ್ಯ ಅನಿಸ್ಬಿಟ್ಟಿದೆ. ಒಂದ್ ಕಡೆ ಸಂಸತ್ತಿನ ಕಲಾಪ ನಡೀತಿರುವಾಗ ಸದನದ ಪ್ರತಿಪಕ್ಷ ನಾಯಕನಾಗಿ ಅದರ ಪಾಲ್ಗೊಳ್ಳೋದು ಬಿಟ್ಟು ಈ ರೀತಿ ಯಾವುದೋ ರಾಜ್ಯದ ಅಸೆಂಬ್ಲಿ ಚುನಾವಣೆ ಘೋಷಣೆ ಆಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ಚುನಾವಣಾ ಆಯೋಗದ ವಿರುದ್ಧ ಜನಸಾಮಾನ್ಯರನ್ನ ರೊಚ್ಚಿಗೆಬ್ಸೋ ಒಂದು ಪ್ರಚಾರ ಯಾತ್ರೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇದು ನಿಜಕ್ಕೂ ಕೂಡ ಸಂಸತ್ತಿನ ಹಕ್ಕುಚ್ಯುತಿ ಆಗುತ್ತೋ ಇಲ್ಲ ಅನ್ನೋದನ್ನ ಗಂಭೀರವಾಗಿ ಪರಿಶೀಲಿಸಬೇಕಾಗಿದೆ. ಅದರಲ್ಲೂ ಇವತ್ತು ಈ 1 ತಿಂಗಳ ಮಳೆಗಾಲ ಅಧಿವೇಶನದ ಕಡೆಯ ದಿನ. ಈಗಾಗಲೇ 25 ದಿನಗಳ ಕಲಾಪ ವ್ಯರ್ಥವಾಗಿ ಹೋಗಿದೆ, ಪೋಲಾಗಿ ಹೋಗ್ಬಿಟ್ಟಿದೆ. ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರು 2 ಪ್ರಮುಖ ಮಸೂದೆಗಳನ್ನ ಮಂಡಿಸೋರಿದ್ರು. ಅದರಲ್ಲಿ ಒಂದು, ಕ್ರಿಮಿನಲ್ ಅಪರಾಧಕ್ಕೊಳಪಟ್ಟು ಜೈಲು ಪಾಲಾಗಬೇಕಾಗಿ ಬರೋ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ಸಚಿವರುಗಳು 30 ದಿನಗಳ ಕಾಲ ಕಸ್ಟಡಿಯಲ್ಲಿದ್ರೆ ಅವರು ಕಡ್ಡಾಯವಾಗಿ ರಾಜೀನಾಮೆ ಕೊಡಬೇಕು, ಪದವಿ ತ್ಯಾಗ ಮಾಡಬೇಕು, ಅಥವಾ ತಾನಾಗಿ ಅವರ ಪದವಿ ರದ್ದಾಗುತ್ತೆ, ಅವರ ಹುದ್ದೆ ರದ್ದಾಗುತ್ತೆ. ಈ ತರ ನಿಬಂಧನೆಗಳು ಒಳಪಟ್ಟ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡ್ಸೋಕ್ ಹೊರಟ್ರೆ ಆ ಮಸೂದೆಯ ಪ್ರತಿಗಳನ್ನ ಹರಿದಾಕ್ಬಿಟ್ಟು ಅವ್ರ ಮುಖದ ಮೇಲೆ ಎಸ್ತರು. ಅವ್ರು ಏನೇ ಮಾತಾಡ್ತಾ ಹೋದ್ರು ಕೂಡ ಯಾರಿಗೂ ಕೇಳಿಸ್ದ ಹಾಗೆ. ನೆನಪಿರ್ಲಿ, ಸಂಸತ್ತಿನ ನೇರ ಪ್ರಸಾರ ಇರುತ್ತೆ, ಸಂಸತ್ ಟಿವಿಯ ಮೂಲಕ ನೇರ ಪ್ರಸಾರ ಇರುತ್ತೆ. ಇಡೀ ದೇಶದ ಜನ ಕಲಾಪವನ್ನ ನೋಡ್ತಾ ಇರ್ತಾರೆ. ಅದರಲ್ಲಿ ಪ್ರತಿಪಕ್ಷಗಳ ಬಲ ಪ್ರದರ್ಶನ ಎಂಥದ್ದು ಅಂತಂದ್ರೆ, ಅದರ ಬಗ್ಗೆ ಒಂದು ಗಂಭೀರವಾದ ಅಧ್ಯಯನಶೀಲತೆ ಮತ್ತು ವಾಕ್ಪಟುತ್ವದ ಮೂಲಕ ದೇಶ ಜನತೆಗೆ ಈ ಬಿಲ್, ಅಕಸ್ಮಾತ್ ಈ ಮಸೂದೆಗಳಲ್ಲಿ ಏನಾದ್ರೂ ಪ್ರಜಾತಂತ್ರಕ್ಕೆ ಮಾರಕವಾದ ಅಂಶಗಳಿದ್ರೆ ಅವುಗಳನ್ನು ಪರಿಚಯಿಸಬಹುದಾಗಿತ್ತು, ತಿಳಿ ಹೇಳ್ಬೋದಾಗಿತ್ತು. ಅದು ಯಾವುದನ್ನು ಮಾಡ್ಲಿಲ್ಲ. ನೀವ್ ಏನ್ ಮಾತಾಡ್ತಾ ಇದ್ರಿ, ನಿಮ್ ಉದ್ದೇಶ ಏನಿತ್ತು, ಯಾವುದು ಗೊತ್ತಾಗದ ಹಾಗೆ ದೊಂಬಿ ದಾಂಧಲೆ ನಡೆಸ್ಬಿಟ್ಟು ಆ ಸಂಸತ್ತಿನ ಕಲಾಪವನ್ನ ಹಾಳು ಮಾಡಿದ್ರಿ. ಅದ್ರ ಜೊತೆಗೆ ಮತ್ತೊಂದು ಮಹತ್ವದ ಮಸೂದೆ, ಆರ್ಟಿಕಲ್ 370 ರದ್ದತಿಯ ನಂತರ 2019 ಆಗಸ್ಟ್ ನಂತರ ಮತ್ತೊಮ್ಮೆ ಅಲ್ಲಿ ಜನತಂತ್ರವನ್ನ ಮರುಸ್ಥಾಪಿಸುವ ಸಂದರ್ಭದಲ್ಲಿ ಆ ಮೊದಲಿದ್ದ ಜಮ್ಮು ಕಾಶ್ಮೀರ ರಾಜ್ಯವನ್ನ ಒಡೆದು 2
ಕೇಂದ್ರಾಡಳಿತ ಪ್ರದೇಶಗಳನ್ನು ಸೃಷ್ಟಿ ಮಾಡಿದ್ರು, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಇದೀಗ ಅಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿ ಬಂದ ಸರ್ಕಾರ ಇದೆ. ಆ ಸರ್ಕಾರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಜಮ್ಮು ಕಾಶ್ಮೀರ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉಮರ್ ಅಬ್ದುಲ್ಲಾ ಪದೇ ಪದೇ ಹೇಳ್ತಾ ಇದ್ರು, ನಮಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಿ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ರು. ಜಮ್ಮು ಕಾಶ್ಮೀರ್ ರಾಜ್ಯಕ್ಕೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನ ಕೊಡೋದಕ್ಕೆ ಆರಂಭಿಕ ಹೆಜ್ಜೆಯಾಗಿ ಒಂದು ಮಸೂದೆಯನ್ನು ಮಂಡಿಸೋರಿದ್ರು. ಜಮ್ಮು ಮತ್ತು ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶದ ಪುನರ್ ಸಂಘಟನೆಯ ಮಸೂದೆ, ರಿಆರ್ಗನೈಸೇಷನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ, ಆ ಮಸೂದೆಯನ್ನು ಮಂಡಿಸಬೇಕಾಗಿತ್ತು. ಅದಕ್ಕೂ ಕೂಡ ಸಮರ್ಪಕವಾದ ಸಮಗ್ರವಾದ ಚರ್ಚೆಗೆ ಅವಕಾಶ ಕೊಡದೆ ಹಾಳು ಮಾಡಿದ್ರಿ. ಇನ್ನು ಮೂರನೇ ಮಸೂದೆ, ಐಟಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರತಿ ವರ್ಷ ಸುಮಾರು 20,000 ಕೋಟಿ ವಹಿವಾಟಿರೋ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನ ರದ್ದುಪಡಿಸೋದು, ಅವನು ಕಡ್ಡಾಯವಾಗಿ ನಿರ್ಬಂಧಿಸುವ ಮಸೂದೆಯನ್ನು ಮಂಡಿಸೋರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಳೆದ ವರ್ಷವೇ ಖಾಸಗಿ ಸದಸ್ಯರ ಒಂದು ಪ್ರೈವೇಟ್ ಬಿಲ್ ರೂಪದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ್ರು. ಇದರ ಆಳ ಅಗಲಗಳನ್ನ ಸಮಗ್ರವಾಗಿ ವಿವರಿಸಿಬಿಟ್ಟು ಯಾವ ರೀತಿ ದೇಶದ ಲಕ್ಷಾಂತರ ಮಂದಿ ಯುವ ಜನತೆ ತಮ್ಮ ಹಣವನ್ನು ಹಾಳು ಮಾಡ್ಕೊಳ್ತಿದ್ದಾರೆ, ಸಮಯವನ್ನು ಹಾಳು ಮಾಡ್ಕೊಳ್ತಿದ್ದಾರೆ, ತಮ್ಮ ಬದುಕಿನ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಿದ್ದಾರೆ ಅಂಶವನ್ನ ಕಳೆದ ವರ್ಷ ಎತ್ತಿ ಹೇಳಿದ್ರು, ಸರ್ಕಾರದ ಗಮನಕ್ಕೆ ತಂದಿದ್ರು. ಇದೀಗ NDA ಸರ್ಕಾರವೇ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನ ನಿರ್ಬಂಧಿಸುವಂತ ಮತ್ತು ಅದನ್ನು ಉಲ್ಲಂಘಿಸಿದವರಿಗೆ ಕಠಿಣವಾದ ಶಿಕ್ಷೆ ವಿಧಿಸುವಂತ ಒಂದು ಸಂವಿಧಾನ ತಿದ್ದುಪಡಿ ಕಾನೂನನ್ನು ತರಬೇಕಾಗಿತ್ತು. ಅದಕ್ಕೂ ಕೂಡ ಯಾರು ಕೇಳಿಸ್ಕೊಳ್ಳಿಲ್ಲ. ಗಂಭೀರವಾದ ಸಮಾಲೋಚನೆ ಚರ್ಚೆ ನಡೀಲೇ ಇಲ್ಲ. ಲೋಕಸಭೆಯಲ್ಲಿ ಆದದ್ದೇ ರಾಜ್ಯಸಭೆಯಲ್ಲಿ ಪುನರಾವರ್ತನೆ ಆಯ್ತು. ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗಿಂತ ಹೆಚ್ಚು ಅನುಭವಿ ಮತ್ತು ವಯಸ್ಸು ಮತ್ತು ಅನುಭವ ಎರಡರಲ್ಲೂ ಕೂಡ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಲ್ಲಿ ಪ್ರತಿಪಕ್ಷ ನಾಯಕರು, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು. ಅವರ ನೇತೃತ್ವದ ಪ್ರತಿಪಕ್ಷ ಕೂಡ ಇದೇ ರೀತಿ ವರ್ತನೆ ಮಾಡೋದ್ರಿಂದ ಅಲ್ಲೂ ಯಾವುದೇ ಚರ್ಚೆ ನಡೀಲೇ ಇಲ್ಲ. ಹೀಗಾಗಿ ಈ ಸಲದ ಮಳೆಗಾಲದ ಅಧಿವೇಶನದ ಕಲಾಪ ತನ್ನ ಗಾಂಭೀರ್ಯವನ್ನ ಕಳ್ಕೊಳ್ತು, ತನ್ನ ಮೂಲ ಉದ್ದೇಶಕ್ಕೆ ಅಪಚಾರ ಮಾಡದಂತಾಯ್ತು. ಇದಕ್ಕೆ ಪ್ರತಿಪಕ್ಷ ಎಷ್ಟರ ಮಟ್ಟಿಗೆ ಕಾರಣವೋ ಆಳುವ ಪಕ್ಷ ಇದನ್ನು ಇನ್ನಷ್ಟು ಹೆಚ್ಚು ಮುತುವರ್ಜಿಯಿಂದ ನಿಭಾಯಿಸಬೇಕಾಗಿತ್ತು ಅಂತ ಕಾಣುತ್ತೆ. ಅವ್ರಿಗೆ ಓಲೈಕೆ ಆದ್ರೂ ಸರಿನೇ, ಹೇಗಾದ್ರೂ ಮಾಡಿ ಪ್ರತಿಪಕ್ಷದ ನಾಯಕ ಹೋಗ್ತಾ ಇದ್ರು ಕೂಡ ಅವರ ಮಿತ್ರ ಪಕ್ಷಗಳ ನಾಯಕರನ್ನಾದ್ರೂ ಅವ್ರಿಗಾದ್ರೂ ಮನವರಿಕೆ ಮಾಡಿಕೊಟ್ಬಿಟ್ಟು ಕೆಲವು ಪ್ರಮುಖ ವಿಷಯಗಳ ಚರ್ಚೆಗೆ ಅವ್ರನ್ನ ಆಹ್ವಾನಿಸಬಹುದಾಗಿತ್ತು. ಅದು ಯಾವುದು ನಡೀಲೇ ಇಲ್ಲ. ಇದರ ಮಧ್ಯ ಭಾರತದ ಇತ್ತೀಚೆಗೆ ತಾನೇ ಅಂತರಿಕ್ಷಯಾನಕ್ಕೆ ತೆರಳಿ ಅಂತಾರಾಷ್ಟ್ರೀಯ ಅಂತರಿಕ್ಷ ಪ್ರಯೋಗಾಲಯದಲ್ಲಿ ಸುಮಾರು 10 ದಿನಗಳ ಕಾಲ ಕಳೆದು ಮತ್ತೆ ಭೂಮಿಗೆ ವಾಪಸ್ಸಾದ ಸುಧಾಂಶು ನಮ್ಮ ಹೆಮ್ಮೆಯ ಅಂತರಿಕ್ಷಯಾನಿ ಗಗನಯಾನಿ ಅವರು ವಾಪಸ್ ಬಂದಾಗ ಅವ್ರಿಗೆ ಅಭಿನಂದನೆ ಕೋರುವ ಒಂದು ನಿರ್ಣಯವನ್ನ ಮಂಡಿಸಿದ್ರು. ಅದ್ರ ಬಗ್ಗೆ ಕೂಡ ಚರ್ಚೆಗೆ ಅವಕಾಶ ಕೊಡ್ಲೇ ಇಲ್ಲ. ಕೇವಲ ರಾಜಕೀಯ ಮಸೂದೆಗಳಷ್ಟೇ ಅಲ್ಲ, ರಾಜಕೀಯೇತರ ವಿಷಯಗಳ ಚರ್ಚೆ ಕೂಡ ಅವಕಾಶ ಕೊಡ್ತಿರೋ ಈ ಪ್ರತಿಪಕ್ಷ ಧೋರಣೆ ಅರ್ಥವಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ 24 ಗಂಟೆ ಈ ಮತಗಳ್ಳತನದ ವಿಷಯ ಬಹಳ ಪ್ರಮುಖ ವಿಷಯವಾಗೋಗ್ಬಿಟ್ಟಿದೆ. ಅದಕ್ಕೆ ಅವರು ಈಗಾಗಲೇ ಪ್ರಚಾರ ಮಾಡಿದ್ದ ಪುರಾವೆ ಕೂಡ ಸುಳ್ಳು ಅಂತ ಸಾಬೀತಾಗಿದೆ. ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಚುನಾವಣಾ ಭವಿಷ್ಯಕಾರರು ನಾನು ತಪ್ಪು ಮಾಹಿತಿಯನ್ನು ಕೊಟ್ಬಿಟ್ಟೆ, ಅದಕ್ಕಾಗಿ ರಾಷ್ಟ್ರದ ಕ್ಷಮೆ ಕೇಳ್ತೇನೆ ಅಂತ ಈಗಾಗಲೇ ಹಿಂದೇಟು ಹಾಕ್ಬಿಟ್ಟಿದ್ದಾಗಿದೆ. ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಈ ಸುಳ್ಳು ಮಾಹಿತಿಯನ್ನು ಆಧರಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಬಿಹಾರ್ ರಾಜ್ಯದಲ್ಲಿ 16 ದಿನಗಳ ವೋಟರ್ ಅಧಿಕಾರ ಯಾತ್ರಾ ಅಂತ ಶುರು ಮಾಡಿದ್ದಾರೆ. ಅವ್ರಿಗೆ ಅದೇ ಮುಖ್ಯ. ಸಂಸತ್ತಿನ ಕಲಾಪದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಈ ರೀತಿ ಸದನದ ಹೊರಗೆ ಹುಯಿಲೆಬ್ಸೋದು, ರಾಷ್ಟ್ರದ ಜನತೆ ಚುನಾವಣಾ ಆಯೋಗದ ವಿರುದ್ಧ ದಂಗೆಯ ಹಾಗೆ ಪ್ರಚೋದಿಸೋದು ಅದೇ ಮುಖ್ಯ ಆಗೋಗ್ಬಿಟ್ಟಿದೆ. ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗನಾದ ರಾಹುಲ್ ಗಾಂಧಿ ಈ ತರದ ಪ್ರಜಾತಂತ್ರ ವಿರೋಧಿ ಚಟುವಟಿಕೆಯನ್ನೇ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಪ್ರತಿಪಕ್ಷ ನಾಯಕನಾಗಿ ತಮಗೆ ಲಭ್ಯವಿದ್ದ ಅವಕಾಶವನ್ನ ವ್ಯರ್ಥಗೊಳಿಸಿರಲ್ಲ ಅಂತ ಅವ್ರ ಬಗ್ಗೆ ಮರುಕ ಹುಟ್ಟಾಗ್ತಿದೆ. ಸಿಟ್ಟು ಬರ್ತಾ ಇಲ್ಲ, ಅವರ ಬಾಲಿಶತನಕ್ಕೆ ಅವರ ಹುಂಬತನಕ್ಕೆ ಮರುಕ ಬರ್ತಾ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.